ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರೋ ನಿಮ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯೂಟ್ಯೂಬ್ ಕಡೆಯಿಂದ ದಸರಾ ಆಫರ್ ಅಂತ ಒಂದು ಬೋನಸ್ ಅರ್ನಿಂಗ್ಸ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದರಿಂದ ಯಾರೆಲ್ಲ ಸಣ್ಣ ಪುಟ್ಟ ಕ್ರಿಯೇಟರ್ಸ್ಗಳಿದ್ದೀರೋ ನಿಮ್ಗಳಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಯಾರಿಗೆಲ್ಲ ಅರ್ನಿಂಗ್ಸ್ ತುಂಬ ಕಮ್ಮಿ ಬರ್ತಿದೆಯೋ ಅವ್ರಿಗೆಲ್ಲ ಇದು ಒಂಥರ ಧಮಾಕ ಆಫರ್ ಅಂತಲೇ ಹೇಳ್ಬೋದು. ಸೊ ಏನು ಆಫರ್ ಕೊಡ್ತಾ ಇದ್ದಾರೆ ಯೂಟ್ಯೂಬರ್ಸ್ಗಳಿಗೆ ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಯೂಟ್ಯೂಬ್ ಕಡೆಯಿಂದ ಏನಪ್ಪ ಒಂದು ದಸರಾ ರಿಲೇಟೆಡ್ ಆಫರ್ ಕೊಡ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಯೂಟ್ಯೂಬ್ ಕಡೆಯಿಂದ ಏನಪ್ಪ ಆಫರ್ ಕೊಡ್ತಾ ಇದ್ದಾರೆ ಅಂದರೆ ಯೂಟ್ಯೂಬ್ ಶಾಪಿಂಗ್ ಅಫಿಲೇಟ್ ಒಂದು ಪ್ರೋಗ್ರಾಮ್ ಮುಖಾಂತರ ಈ ಒಂದು ಬೋನಸ್ ಅರ್ನಿಂಗ್ಸ್ ಅನ್ನೋದನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದೇನಪ್ಪ ಅಂದರೆ ಯೂಟ್ಯೂಬ್ ಶಾಪಿಂಗ್ ಅಂದರೆ ಏನು ಅಂತ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಸೊ ಇದೇನಿಲ್ಲ, ಸಿಂಪಲ್. ಈ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರ ಆಗಿರ್ಬೋದು, ಸೊ ಇದರಲ್ಲಿರುವಂಥ ಒಂದು ಪ್ರಾಡಕ್ಟ್ಗಳನ್ನ ನೀವು ನಿಮ್ಮ ಒಂದು ವಿಡಿಯೋ ಮುಖಾಂತರ ಸೇಲ್ ಮಾಡಿಸ್ತು ಅಂದರೆ ನಿಮಗೆ ಇಂತಿಷ್ಟು ಅಂತ ಕಮಿಷನ್ ಸಿಗುತ್ತೆ. ಸೊ ಇದ್ರ ಮುಖಾಂತರ ನಿಮಗೆ ಇವಾಗ ಬೋನಸ್ ಅರ್ನಿಂಗ್ಸು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟು ದಿನ ಒಂದು 10 ರೂಪಾಯಿ ನೀವು ಅರ್ನ್ ಮಾಡ್ತಿದ್ರಿ ಈ ಒಂದು ಶಾಪಿಂಗ್ ಆಪ್ಷನ್ ಮುಖಾಂತರ. ಇವಾಗ ಅದ್ರ ಡಬಲ್ ಅರ್ನಿಂಗ್ಸ್ ಅನ್ನೋದನ್ನು ಈ ಒಂದು ಯೂಟ್ಯೂಬ್ ಟೀಮ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಅಂದರೆ ದಸರಾ ರಿಲೇಟೆಡು ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಮಿಂತ್ರದಲ್ಲಾಗಿರ್ಬೋದು ಅನೇಕ ಒಂದು ಆಫರ್ಸ್ಗಳು, ಅನೇಕ ಪ್ರಾಡಕ್ಟ್ಸ್ಗಳ ಮೇಲೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಆಫರ್ ರಿಲೇಟೆಡು ನೀವು ವೀಡಿಯೋಸ್ಗಳನ್ನ ಮಾಡಿ ಸೊ ಅದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಅನ್ನೋದನ್ನು ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇದಕ್ಕೆ ಇವಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಇದೆ. ಯಾಕಂದರೆ ಈ ಒಂದು ಶಾಪಿಂಗ್ ಫೀಚರ್ ಎಲ್ಲರಿಗೂ ಕೂಡ ಕೊಡಲ್ಲ ಯೂಟ್ಯೂಬ್ ಅವರು. ಸೊ ಇದಕ್ಕೆ ಅಂತ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಏನಪ್ಪ ಅಂದರೆ ಮೊದಲನೇದಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾನಿಟೈಸೇಷನ್ ಆನ್ ಆಗಿರಬೇಕು. ಸೊ ಎರಡನೇದಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿರಬೇಕು. ಸೊ ಇವೆರಡೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇನ್ ನೀವು ಫಾಲೋ ಮಾಡಿರಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟು ಈ ಒಂದು ಶಾಪಿಂಗ್ ಆಪ್ಷನ್ನ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಸೊ ಇದನ್ನು ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ಈಗ ಆಲ್ರೆಡಿ ನಾನು ವೀಡಿಯೋಸ್ಗಳನ್ನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನಿಮ್ಮ ವೀಡಿಯೋಸ್ಗಳಿಗೆ ಯಾವ ರೀತಿ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಬೇಕು ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಒಂದು ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವೀಡಿಯೋಸ್ಗಳ ಲಿಂಕ್ ಕೊಟ್ಟಿರ್ತೀನಿ, ಆವಾಗ ನೀವು ಆ ಒಂದು ವಿಡಿಯೋನ ಚೆಕ್ಔಟ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೈಸೇಷನ್. ಸೊ ನಾವು ಮಾನಿಟೈಸೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಈ ಒಂದು ಮಾನಿಟೈಸೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು. ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ, ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಷ್ಟಪಟ್ಟಿರ್ತಾರೆ. ಆದರೆ ಏನಾಗುತ್ತೆ, ಮಾನಿಟೈಸೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಾನಿಟೈಸೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು, ಅಥವಾ ಮಾನಿಟೈಸೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರರ್ ಬರೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು, ಇಲ್ಲ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ. ತುಂಬ ಅಫೋರ್ಡಬಲ್ ಪ್ರೈಸಿಗೆ, ರೀಸನಬಲ್ ಪ್ರೈಸಿಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ 24 ಅವರ್ಸ್ ಅವೈಲೇಬಲ್ ಇರ್ತೀವಿ. ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ, ಆಡ್ಸೆನ್ಸ್ಗೆ ಸಮಸ್ಯೆ ಇದೆ, ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಸೊ ಇನ್ನು ಈ ಒಂದು ಆಫರ್ ಬೋನಸ್ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ
ತಿಳಿಸ್ಕೊಟ್ಬಿಡ್ತೀನಿ. ಸೊ ಜೊತೆಗೆ ಈ ಒಂದು ಆಫರ್ ವ್ಯಾಲಿಡಿಟಿ ಕೂಡ ಇದೆ ಅಂತ ಹೇಳ್ಬೋದು. ಸೊ ಇದು 1 ವಾರಗಳ ಕಾಲ ಈ ಒಂದು ಆಫರ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅದನ್ನ ಅವರು ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ 18ನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರ್ 30ನೇ ತಾರೀಕು ಗಂಟ ಈ ಒಂದು ಆಫರ್ ಅನ್ನೋದು ಅಪ್ಲೈ ಆಗ್ತಾ ಇದೆ. ಸೊ ಇಷ್ಟರೊಳಗಡೆ ನೀವು ಈ ಒಂದು ಶಾಪಿಂಗ್ ಫೀಚರ್ ಮುಖಾಂತರ ಈ ಒಂದು ಆಫರ್ ಅನ್ನೋದನ್ನ ಯುಟಿಲೈಸ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ಏನಪ್ಪ ಒಂದು ಆಫರ್ ಕೊಡ್ತಾ ಇದ್ದಾರೆ ಬೋನಸ್ ಆಫರ್ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವ್ಯಾರು ನಿಮ್ಮ ಒಂದು ವಿಡಿಯೋ ಮುಖಾಂತರ ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಮಿಂತ್ರಾದಲ್ಲಾಗಿರ್ಬೋದು ಪ್ರಾಡಕ್ಟ್ಗಳನ್ನ $500 ಪ್ರಾಡಕ್ಟ್ನ ನೀವ್ಯಾರು ಸೇಲ್ ಮಾಡಿಸ್ತು ಅಂದರೆ ನಿಮಗೆ $25 ಒಂದು ಅರ್ನಿಂಗ್ಸ್ ಅನ್ನೋದನ್ನ ಬೋನಸ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಇವಾಗ ನೀವು ಕೇಳ್ಬೋದು, ಬ್ರೋ $1 ಬೆಲೆ ಎಷ್ಟಾಗ್ಬೋದು ಬ್ರೋ? ಇಲ್ಲಿ $25 ಅದು ಬಂದು USD ಒಂದು ಕರೆನ್ಸಿಲಿ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಇಂಡಿಯನ್ ರುಪೀಸಿಗೆ ಎಷ್ಟಾಗ್ಬೋದು ಬ್ರೋ ಅಂತ ನೀವು ಕೇಳ್ಬೋದು. ಸೊ ನಮ್ಮ ಇಂಡಿಯನ್ ರುಪೀಸ್ಗೆ $1 ಬೆಲೆ 88 ರೂಪಾಯಿ ಆಗುತ್ತೆ ಅಂತ ಹೇಳ್ಬೋದು. ನಾನಿವತ್ತು ಪ್ರೆಸೆಂಟ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಬಂದು 21ನೇ ತಾರೀಕು ಸೆಪ್ಟೆಂಬರ್ 2025 ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಒಂದೊಂದು ದಿನ ಒಂದೊಂದು ರೀತಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಇವತ್ತಿಗೆ 88 ರೂಪಾಯಿ ನಮ್ಮ ಇಂಡಿಯನ್ ರುಪೀಸ್ ಅನ್ನೋದು ತೋರಿಸ್ತಾ ಇದೆ ಅಂತ ಹೇಳ್ಬೋದು $1 ಬೆಲೆ. ಸೊ ಹಾಗಾದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು $25ಗೆ ಎಷ್ಟಾಗ್ಬೋದು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಅದೇ ರೀತಿ ನೆಕ್ಸ್ಟು ಎರಡನೇದಾಗೂ ಕೂಡ ಕೊಟ್ಟಿದ್ದಾರೆ. ನೀವ್ಯಾರು $2,000 ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತು ಅಂದರೆ ನಿಮಗೆ $100 ಬೋನಸ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಮೂರನೇದಾಗಿ ನೋಡೋದಾದರೆ ನೀವ್ಯಾರು $5,000 ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತು ಅಂದರೆ ನಿಮಗೆ $250 ಅನ್ನೋದು ಬೋನಸ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ನಾಲ್ಕನೇದಾಗಿ ನೀವ್ಯಾರು $10,000+ ಪ್ರಾಡಕ್ಟ್ಗಳನ್ನ ನೀವ್ಯಾರು ಸೇಲ್ ಮಾಡ್ತು ಅಂದರೆ ನಿಮಗೆ $500 ಬೋನಸ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹತ್ತತ್ರ 40,000ರಿಂದ 50,000 ನಿಮಗೆ ಅರ್ನಿಂಗ್ಸ್ ಅನ್ನೋದು ಸಿಗ್ತಾ ಇದೆ ಅಂತ ಹೇಳ್ಬೋದು ನಮ್ಮ ಒಂದು ಇಂಡಿಯನ್ ಒಂದು ರುಪೀಸಲ್ಲಿ ಹೇಳೋದಾದರೆ. ಸೊ ಒಂಥರ ಬೆಂಕಿ ಆಫರ್ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಫ್ಲಿಪ್ಕಾರ್ಟಲ್ಲಿ ಆಬ್ವಿಯಸ್ಲಿ ಇವಾಗ ಆಫರ್ ನಡೀತಾ ಇದೆ, ಬಿಗ್ ಬಿಲಿಯನ್ ಡೇ ಆಫರ್ ಅನ್ನೋದು ಬರ್ತಾ ಇದೆ. ಸೊ ಈ ಆಫರ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಿ. ಸೊ ಯಾವ್ಯಾವ ಪ್ರಾಡಕ್ಟ್ ಮೇಲೆ ಎಷ್ಟೆಷ್ಟು ಆಫರ್ ಇದೆ ಅನ್ನೋದನ್ನು ತಿಳಿಸ್ಕೊಡಿ. ಜೊತೆಗೆ ಆ ಪ್ರಾಡಕ್ಟ್ಗಳನ್ನ ನೀವು ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ಟ್ಯಾಗ್ ಮಾಡಿ. ಸೊ ಯಾರಿಗೆಲ್ಲ ವ್ಯೂವರ್ಸ್ಗಳಿಗೆ ನೀವು ತಿಳಿಸಿರುವಂಥ ಪ್ರಾಡಕ್ಟ್ಗಳು ಇಷ್ಟ ಆಗುತ್ತೋ ಅದನ್ನು ನೀವು ಟ್ಯಾಗ್ ಮಾಡಿರುವಂಥ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡ್ತು ಅಂದರೆ ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಬೋನಸ್ ಕಮಿಷನ್ ಸಿಗದೆ ಹೋದ್ರು ನಾರ್ಮಲ್ ಆಗಾದರೂ ಕಮಿಷನ್ ಸಿಕ್ಕೇ ಸಿಗುತ್ತೆ. ಸೊ ನೀವೇನಾದ್ರು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತು ಅಂದರೆ ಆಬ್ವಿಯಸ್ಲಿ ಬೋನಸ್ ಅರ್ನಿಂಗ್ಸು ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಬೋನಸ್ ಅರ್ನಿಂಗ್ಸು ನಿಮಗೆ ಬರಬೇಕು ಅಂದರೆ ನೀವು 45 ಡೇಸ್ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಸಮ್ ಪ್ರಾಡಕ್ಟ್ಗಳನ್ನ ವ್ಯೂವರ್ಸ್ಗಳು ರಿಟರ್ನ್ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಥರ ರಿಟರ್ನ್ ಮಾಡಿರೋ ಒಂದು ಪ್ರಾಡಕ್ಟ್ಸ್ಗಳಾಗಿರ್ಬೋದು ಅಥವಾ ಬೈ ಮಾಡಿರೋವಂಥ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡಿಬಿಟ್ಟು ನೀವು ಎಷ್ಟು ಸೇಲ್ ಮಾಡಿದ್ದೀರಾ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಅರ್ನಿಂಗ್ಸ್ ಅನ್ನೋದನ್ನು ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ಗೆ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ 45 ಡೇಸ್ ಒಂದು ಟೈಮ್ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಒಂದು ಯೂಟ್ಯೂಬ್ ಕಡೆಯಿಂದ ಒಂದು ಆಫರ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಇದೊಂಥರ ಒಳ್ಳೆ ಆಫರು, ಒಂದೊಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.